ಮ್ಯಾಟ್ರಿಮೋನಿ ಮೂಲಕ ಮದುವೆಯಾಗಿ 9 ಯುವತಿಯರ ಬಾಳಲ್ಲಿ ಚೆಲ್ಲಾಟವಾಡಿದ್ದ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಸುಶಾಂತ್ ಪೂಜಾರಿ ಹಾಗೂ ಮುಲ್ಕಿ ನಿವಾಸಿ ಭಾಸ್ಕರ್ ಬಂಧಿತ ಆರೋಪಿಗಳು. ಮ್ಯಾಟ್ರಿಮೋನಿಯಲ್ಲಿ ವರನನ್ನ ಹುಡುಕುತ್ತಿದ್ದ ಯುವತಿಯರಿಗೆ ಸುಶಾಂತ್ ಪೂಜಾರಿ ವಂಚನೆ ಮಾಡ್ತಿದ್ದ. ಯುವತಿಯರನ್ನ ನಂಬಿಸಿ ಮದುವೆ ಆಗೋದಾಗಿ ಅವರಿಂದ ಲಕ್ಷ ಹಣ ಪಡೆದು ಪರಾರಿಯಾಗ್ತಿದ್ದ. ಮದುವೆನೂ ಆಗ್ತಿದ್ದ. ಹೀಗೆ ಸುಶಾಂತ್ ಪೂಜಾರಿ ಇವರಿಗೆ 9 ಯುವತಿಯರಿಗೆ ವಂಚಿಸಿದ್ದಾನೆ. ಸುಶಾಂತ್ ಪೂಜಾರಿ ಕೃತ್ಯಕ್ಕೆ ಮುಲ್ಕಿ ನಿವಾಸಿ ಭಾಸ್ಕರ್ ಸಾಥ್ ನೀಡ್ತಿದ್ದ. ಭಾಸ್ಕರ್ ತಾನು ಸುಶಾಂತ್ ಮಾವ ಅಂತ ಹೇಳಿ ನಂಬಿಸ್ತಿದ್ದ. 2 ಮಕ್ಕಳಿರೋ ಆಂಟಿ ಯುವಕನಿಗೆ ವಂಚಿಸಿ ಮದುವೆಯಾಗಿದ್ದಾಳೆ. ಆಂಟಿ ಅನ್ನೋದು ಗೊತ್ತಿಲ್ಲದೆ ಮೋಸ ಹೋದ ಯುವಕ ಇದೀಗ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾನೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ತುಮಕಿನಕಟ್ಟಿ ಗ್ರಾಮದ ರವಿಚಂದ್ರ ತುಮಕೂರಿನ ಪಾವಗಡ ಮೂಲದ ರೇಖಾಳನ್ನ ಕಳೆದ ವಾರವಷ್ಟೇ ಮದುವೆಯಾಗಿದ್ದ. ರವಿಚಂದ್ರನಿಂದ ರೇಖಾ 2.5 ಲಕ್ಷ ವಧು ದಕ್ಷಿಣೆ ಕೂಡ ಪಡೆದಿದ್ಲು. ಮದುವೆಯಾದ ಕೆಲ ದಿನಗಳಲ್ಲೇ ರೇಖಾಳ ಕಳ್ಳಾಟ ಬಯಲಾಗಿದೆ. ರೇಖಾ ಮಕ್ಕಳು ಫೋನ್ ಮಾಡಿ ನಾವು ರೇಖಾ ಮಕ್ಕಳು ಅಂತ ರವಿಚಂದ್ರ ಮನೆಯವರ ಬಳಿ ಪರಿಚಯ ಮಾಡಿಕೊಂಡಿದ್ದಾರೆ. ರೇಖಾಗೆ ಈಗಾಗಲೇ 2 ಮಕ್ಕಳಿರೋ ವಿಚಾರ ತಿಳಿದು ರವಿಚಂದ್ರ ಕುಟುಂಬಕ್ಕೆ ಶಾಕ್ ಆಗಿದೆ. ತನ್ನ ಬಂಡವಾಳ ಬಯಲಾಗ್ತಿದ್ದಂತೆ ರೇಖಾ ತಪ್ಪಿಸ್ಕೊಳ್ಳೋಕೆ ಯತ್ನಿಸಿದಾಳೆ. ಆದರೆ ನೊಂದ ರವಿಚಂದ್ರ ಹಾಗೂ ಗ್ರಾಮಸ್ಥರು ರೇಖಾಳನ್ನ ಹಲಗೇರಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ನಿಧಿ ಪತ್ತೆಯಾಗಿದ್ದ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಇದೀಗ ನಿಜ ನಾಗಸರ್ಪ ಪತ್ತೆಯಾಗಿದೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಐತಿಹಾಸಿಕ ಈಶ್ವರ ಅರ್ಧನಾರೀಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಅಚ್ಚರಿ ಎದುರಾಗಿದೆ. ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ ನಾಗಸರ್ಪ ಕಂಡು ಕಾರ್ಮಿಕರು, ಚೌಕಿಮಠ ಕುಟುಂಬಸ್ಥರು ದಂಗಾಗಿದ್ದಾರೆ. ಭಯ ಆತಂಕದಲ್ಲೇ ಕಾರ್ಮಿಕರು ಸ್ವಚ್ಛತಾ ಕಾರ್ಯ ನಡೆಸಿದ್ದಾರೆ. ಮುಂಜಾನೆ 9 ಗಂಟೆ ಸುಮಾರು ಬಂತ್ರಿ ಅದನ್ನ ಸ್ವಚ್ಛ ಮಾಡಕತ್ತಿದ್ರು. ನಾವು ಅವಾಗ ಬಂದಿರಿ 9 ಗಂಟೆಗೆ ಒಳಗಿತ್ತು ಆಗ ಮಕ ತೋರಿಸೋದು ಒಳಗೆ ಹೋಗೋದು ಮಾಡಕತ್ತಿತ್ತು. ಅದನ್ನ ಎಲ್ಲರೂ ನೋಡಿದ್ರು, ಹುಡುಗರು ನೋಡಿದ್ರು. ಗದ್ಲನ ಜಗ್ಗ ಇತ್ತು. ಗದ್ಲು ಕಮ್ಮಾತು. ಗದ್ಲು ಕಮ್ಮಾಗಿಂದ ಅದೇನಾಯ್ತು, ಹೊರಗೆ ಬಂದು ಈ ಕಡೆ ಭಾಗಕ್ಕೆ ಹೋಗ್ಬಿಡ್ತು. ಲೋಕಸಭೆಯಲ್ಲಿ ಬಜೆಟ್ ಕುರಿತ ಚರ್ಚೆ ವೇಳೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಷಣ ಮಾಡಿದರು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಪ್ರಶ್ನಿಸಿದ ರಾಹುಲ್ ಗಾಂಧಿ ಭಾರತೀಯರ ಅತ್ಯಮೂಲ್ಯವಾದ ಡೇಟಾ ರೈತರ ಹಿತಾಸಕ್ತಿಯನ್ನ ಮಾರಾಟ ಮಾಡಿದ್ದಾರೆಂದು ಲೋಕಸಭೆಯಲ್ಲಿ ಕಿಡಿಕಾರಿದರು. ಎಫ್ಸ್ಟೀನ್ ಫೈಲ್ಸ್ ಮುಂದಿಟ್ಟುಕೊಂಡು ಪ್ರಧಾನಿಯವರ ಉಸಿರುಗಟ್ಟಿಸುವ ವಾತಾವರಣ ಸೃಷ್ಟಿಸಿ ಈ ಡೀಲ್ ಮಾಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದರು. ನಾವೇನಾದರೂ ಅಧಿಕಾರದಲ್ಲಿದ್ದು ಅಮೆರಿಕದ ಜೊತೆ ಒಪ್ಪಂದ ಮಾಡುವ ಸಂದರ್ಭ ಬಂದಿದ್ದರೆ ನಮ್ಮ ಡೇಟಾ ಹಾಗೂ ರೈತರ ಹಿತಾಸಕ್ತಿ ಕಾಪಾಡುವುದರ ಜೊತೆಗೆ ಸಮಾನವಾದ ಮಾತುಕತೆ ಪ್ರಸ್ತಾಪಿಸುತ್ತಿದ್ದೆವು ಎಂದು ರಾಹುಲ್ ಗಾಂಧಿ ಹೇಳಿದರು. ಇನ್ನು ಪಾರ್ಲಿಮೆಂಟ್ನ ಹೊರಗೆ ಅಮೆರಿಕ ಜೊತೆಗಿನ ಭಾರತದ ವ್ಯಾಪಾರವನ್ನು ಖಂಡಿಸಿ ವಿಪಕ್ಷಗಳ ನಾಯಕರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಭಾಗವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಟೌಟ್ ನಿಲ್ಲಿಸಿದ್ರು. ದೆಹಲಿ ಪಾರ್ಲಿಮೆಂಟ್ನ ಆವರಣದಲ್ಲಿ ನಾಟಕೀಯ ಸನ್ನಿವೇಶ ನಡೆಯಿತು. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಅಶ್ವಿನಿ ವೈಷ್ಣವ್ ಸಂಸತ್ ಭವನದ ಹೊರಗೆ ಸುದ್ದಿಗಾರರೊಂದಿಗೆ ಮಾತನಾಡ್ತಿದ್ರು. ಈ ವೇಳೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಇತರೆ ನಾಯಕರೊಂದಿಗೆ ರಾಹುಲ್ ಗಾಂಧಿ ಸ್ಥಳಕ್ಕೆ ಬಂದರು. ಪ್ರಹ್ಲಾದ್ ಜೋಶಿ ಮಾತಿಗೆ ಅಡ್ಡಿಪಡಿಸಿದ ರಾಹುಲ್ ಗಾಂಧಿ ಇಬ್ಬರು ಒಟ್ಟಿಗೆ ಮಾಧ್ಯಮದವರೊಂದಿಗೆ ಮಾತನಾಡೋಣ ಅಂತ ಹೇಳಿದರು. ಈ ವೇಳೆ ಪ್ರಹ್ಲಾದ್ ಜೋಶಿ ಹಾಗೂ ಅಶ್ವಿನಿ ವೈಷ್ಣವ್ ಅಲ್ಲಿಂದ ಹೊರನಡೆದರು. ಈ ವೇಳೆ ರಾಹುಲ್ ಗಾಂಧಿ ಸಚಿವರ ಕೈ ಹಿಡಿಯಲು ಪ್ರಯತ್ನಿಸಿದರು. ಆದರೆ ಕೇಂದ್ರ ಸಚಿವರು ರಾಹುಲ್ ಗಾಂಧಿ ಆಹ್ವಾನ ತಿರಸ್ಕರಿಸಿ ಅಲ್ಲಿಂದ ತೆರಳಿದರು. ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಸಮಾನ ಗೌರವ ನೀಡಲಾಗಿದೆ. ಸರ್ಕಾರಿ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಹಾಡುವಾಗ ಎದ್ದು ನಿಲ್ಲುವುದು ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರಿ ಕಾರ್ಯಕ್ರಮ, ಶಾಲೆಗಳಲ್ಲಿ ವಂದೇ ಮಾತರಂ ಕಡ್ಡಾಯಗೊಳಿಸಲಾಗಿದೆ. ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂ ಹಾಡಬೇಕೆಂದು ಕೇಂದ್ರ ಗೃಹ ಸಚಿವಾಲಯ ನೂತನ ನಿಯಮ ಜಾರಿ ಮಾಡಿದೆ. ವಂದೇ ಮಾತರಂ ಹಾಡುವಾಗ ಎಲ್ಲರೂ ಎದ್ದು ನಿಲ್ಲಬೇಕು. ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲೂ ವಂದೇ ಮಾತರಂ ಕಡ್ಡಾಯವಾಗಿದೆ. ವಂದೇ ಮಾತರಂಗೆ ಅಗೌರವ ಸೂಚಿಸಿದರೆ ಗರಿಷ್ಠ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಪಟ್ಟದ ಜಟಾಪಟಿ ಮತ್ತೆ ತಾರಕಕ್ಕೇರಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ. ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ. ನನಗೆ ಈಗಲೂ ಭರವಸೆ ಇದೆ ಅಂದಿದ್ದಾರೆ. ಇತ್ತ ಡಿಕೆ ಸುರೇಶ್ ಹೇಳಿಕೆಗೆ ಗರಂ ಆದ ಸಿದ್ದರಾಮಯ್ಯ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೇ ನಾನು ಕೇಳೋದು ಅಂದಿದ್ದಾರೆ. ಇತ್ತ ದೆಹಲಿ ಪ್ರವಾಸದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬಳಿಕ ಡಿಕೆ ಸಹೋದರರು ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ.
ವಸಂತ ನಾಯ್ಕ್ ಹತ್ಯೆ ಪ್ರಕರಣದಲ್ಲಿ ಕಮಲಾಕರ್ ಭಟ್, ಸುಚಿತ್ರಾ ನ್ಯಾಯಾಂಗ ಬಂಧನ ವಿಸ್ತರಿಸಿ ಸಿದ್ದಾಪುರ ಜೆಎಂಎಫ್ಸಿ ಕೋರ್ಟ್ ಆದೇಶಿಸಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ 5 ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ರು. ಈ ಪೈಕಿ ಕಮಲಾಕರ್ ಭಟ್, ಸುಚಿತ್ರಾ, ಲೋಕನಾಥ್, ಆಕಾಶ್, ವಿನಯ್ಗೆ ಫೆಬ್ರವರಿ 21ರವರೆಗೆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸಲಾಗಿದೆ. ಗದಗ ಜಿಲ್ಲೆಯ ಚುರ್ಚಿಹಾಳ ಅಂಗನವಾಡಿಯಲ್ಲಿ ಒಂದೇ ಮೊಟ್ಟೆಯನ್ನ 3 ಮಕ್ಕಳಿಗೆ ಹಂಚಿಕೆ ಮಾಡಿದ ಆರೋಪ ಕೇಳಿಬಂದಿದೆ. ಜನವರಿ ತಿಂಗಳ ಮೊಟ್ಟೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆ ಅಂಗನವಾಡಿ ಶಿಕ್ಷಕಿಯರು 1 ಮೊಟ್ಟೆಯನ್ನ 3 ಮಕ್ಕಳಿಗೆ ಹಂಚಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹೀಗೆ ಆರೋಪ ಮಾಡಿದ್ದಕ್ಕೆ ಗ್ರಾಮಸ್ಥರು ಶಿಕ್ಷಕಿ ನಡುವೆ ವಾಗ್ವಾದ ನಡೆದಿದೆ. ಚಿರತೆಯೊಂದಿಗೆ ಬ್ಲಾಕ್ ಪ್ಯಾಂಥರ್ ರೌಂಡ್ಸ್ ಹೊಡಿತಾ ಇರುವ ಅಪರೂಪದ ದೃಶ್ಯ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾದ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಲಕ್ಕವಳ್ಳಿ ಭದ್ರಾ ಅಭಯಾರಣ್ಯದಲ್ಲಿ ನಡೆದಿದೆ. ಇಲ್ಲಿನ ಭದ್ರಾ ನದಿಯಲ್ಲಿ ಚಿರತೆ ಮತ್ತು ಪ್ಯಾಂಥರ್ ಒಟ್ಟಿಗೆ ನೀರು ಕುಡಿದಿವೆ. ಬೋಟ್ ಸಫಾರಿ ಹೋದವರ ಮೊಬೈಲ್ನಲ್ಲಿ ಈ ಅದ್ಭುತ ದೃಶ್ಯ ರೆಕಾರ್ಡ್ ಆಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಾಧು ಕೋಕಿಲಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಹೈಕೋರ್ಟ್ ಪ್ರಕರಣವನ್ನ ರದ್ದುಪಡಿಸಿದೆ. ಮಸಾಜ್ ಮಾಡಿಸಿಕೊಳ್ಳುವಾಗ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆಂದು ಮೈಸೂರಿನ ಬ್ಯೂಟಿ ಪಾರ್ಲರ್ನ ಮಹಿಳೆಯೊಬ್ಬರು ನಟ ಸಾಧು ಕೋಕಿಲಾ ಮಂಡ್ಯ ರಮೇಶ್ ವಿರುದ್ಧ ಆರೋಪ ಮಾಡಿದ್ದರು. ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯಾವಳಿ ನಡೆಯುತ್ತೋ ಇಲ್ವೋ ಅನ್ನೋ ಆತಂಕ ಅಭಿಮಾನಿಗಳನ್ನ ಕಾಡ್ತಿದೆ. ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗಬಹುದು ಅಂತ ಎದುರು ನೋಡ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಜಿಬಿಎ ಅಧಿಕಾರಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಕೆಎಸ್ಸಿಎ ಸದಸ್ಯರ ಜೊತೆ ಸಭೆ ನಡೆಯಲಿದೆ. ಖುನ್ನಾ ಸಮಿತಿ ನೀಡಿದ ಸೇಫ್ಟಿ ಷರತ್ತುಗಳನ್ನು ಚಿನ್ನಸ್ವಾಮಿಯಲ್ಲಿ ಪೂರೈಸಿದಲ್ಲಿ ಸರ್ಕಾರ ಐಪಿಎಲ್ ಪಂದ್ಯಾವಳಿಗೆ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆ ಇದೆ. ಕನ್ನಡ ಸಿನಿಮಾಗಳ ಬಳಿಕ ತೆಲುಗಿಗೆ ಹೋಗಿ ಅಲ್ಲಿ ಬಹುಬೇಗ ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡ ಶ್ರೀಲೀಲಾ ಇದೀಗ ತಮ್ಮ ವಿದ್ಯಾರ್ಥಿ ಜೀವನ ಮುಗಿಸಿ ವೈದ್ಯೆಯಾಗಿದ್ದಾರೆ. ಶ್ರೀಲೀಲಾ ನಿನ್ನೆಯಷ್ಟೇ ತಮ್ಮ ವೈದ್ಯ ಪದವಿ ಗಳಿಸಿಕೊಂಡಿದ್ದಾರೆ.